ಕನ್ನಡಿಗರು ನಿಮ್ಮನ್ನ ತುಂಬ ಇಷ್ಟಪಟ್ಟಿದ್ದು ಒಂದೆರಡು ವಿಷಯಕ್ಕೆ ತುಂಬ ಇಷ್ಟಪಟ್ಟಿದ್ದು. ಒಂದು ಅಫ್ಕೋರ್ಸ್ ನಮ್ಮ ಕನ್ನಡ ಭಾಷೆನ ನೀವು ಅಷ್ಟು ಚೆನ್ನಾಗಿ ಕಲಿತು ಆ್ಯಂಡ್ ಪ್ರತಿ ಪದನ ಪ್ರತಿ ಸಲ ನೆನ್ಪಿಟ್ಕೊಂಡು ಮಾತಾಡ್ತಿದ್ರಿ. ಇನ್ನೊಂದೇನೆಂದರೆ ತುಂಬ ಫ್ರ್ಯಾಂಕ್ ಆಗಿ ಜೆನ್ಯೂನ್ ಆಗಿ ವಿಷಯಗಳನ್ನ ಹೇಳ್ತಾ ಇದ್ರಿ. ಅದು ಪಕ್ಕದಲ್ಲಿ ಯಾರೇ ಇದ್ರೂ ಕೂಡ ಅದನ್ನು ಹೇಳ್ತಾ ಇದ್ರಿ ಅಂತ. ಆದರೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಮೈಕಲ್ ಅವರು ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೇನೋ ಅಂತ ಅನ್ಸೋಕ್ಕೆ ಶುರು ಆಯಿತು ಜನರಿಗೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ, ಅಲ್ಲಿ ಒಳಗಡೆ ಇರೋ ಕಂಟೆಸ್ಟೆಂಟ್ಸು ಅವರು ಹೇಗೆಂದರೆ ಅವರು ಒಳ್ಳೆದಕ್ಕೆ ನೋಡ್ತಾ ಇದ್ದಾರೆ ಆ್ಯಂಡ್ ನಮ್ಮನ್ನ ಏನೇನೋ ಹೇಳ್ತಾರೆ. ಆ ಥರ ಹೇಳುವಾಗ ಅದು ನಾವು ಎಕ್ಸೆಪ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಅಲ್ಲ. ನಾವು ಅವರು ಏನು ಎನರ್ಜಿ ಜೊತೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೋ ನಾನು ಅದೇ ಎನರ್ಜಿ ರಿಟರ್ನ್ ಮಾಡಿದಾಗ ಅವ್ರಿಗೆ ಶಾಕ್ ಆಯಿತು. ಆ್ಯಂಡ್ ಬಂದು ಇಷ್ಟು ಟೈಮ್ ನಾವು ಮಾಡದೇ ಇದ್ದು ಸಡನ್ಲಿ ನಾವು ಮಾಡಿದಾಗ ನೋಡೋ ಜನಗಳಿಗೆ ಒಂದು ಟೈಪಿಂಗ್ ಅನಿಸ್ತಾ ಇದ್ದಿರ್ಬೋದು. ಬಟ್ ಎಲ್ಲರೂ ನೋಡೋದು ಬರೀ 1.5 ಗಂಟೆ. ಇನ್ನೂ ಆ 22.5 ಅವರ್ಸಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತೂ ಇಲ್ಲ. ಆ ಟ್ರಿಗರ್ ಮಾಡೋದು ಬಂದು ಕೋಪದಲ್ಲಿ ಬರುತ್ತೆ. ಅದು ಓವರ್ ಕಾನ್ಫಿಡೆನ್ಸ್ ಅಂತ ಇಲ್ಲ. ನನಗೆ ಏನು ಅನಿಸುತ್ತೋ ನಾನು ಅದೇ ಹೇಳಿದ್ದೆ ಆ್ಯಂಡ್ ಏನು ಸುಳ್ಳು ಹೇಳಿಲ್ಲ. ನಾನು ಹೇಳಿದ್ದೆಲ್ಲ ನಿಜಾನೇ ಹೇಳಿದ್ದೀನಿ. ಸೊ ಅದು ಹಾರ್ಶಂಗೆ ಇದ್ದಿರ್ಬೋದು, ಬಟ್ ಅದು ನಿಜಾನೇ ಇತ್ತು.